ಹಲೋ ನಮಸ್ಕಾರ ಎಲ್ಲರಿಗೂ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ 2 ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಅಪ್ಡೇಟ್ಸ್ ಅನ್ನೋದಕ್ಕಿಂತ ಒಂದು ಗುಡ್ ನ್ಯೂಸ್ ಇದೆ ಆ್ಯಂಡ್ ಇನ್ನೊಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಏನು 10 kg ಅಕ್ಕಿನ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇದ್ರಲ್ಲ, ಇನ್ನು ಮುಂದೆ ನಿಮಗೆ 10 kg ಅಕ್ಕಿ ಹಣ ಸಿಗೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಬಂದುಬಿಟ್ಟು ನಿಮಗೆ ಇನ್ನೊಂದು ನ್ಯೂಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ನೀವು ಏನು ರೇಷನ್ ತೊಗೊಳೋದಕ್ಕೆ ನ್ಯಾಯಬೆಲೆ ಅಂಗಡಿಗೆ ಹೋಗ್ತೀರಾ ಆ್ಯಂಡ್ ಆ ಟೈಮಲ್ಲಿ ನಿಮಗೆ ಸರ್ಕಾರದ ಕಡೆಯಿಂದ ಆಹಾರ ಕಿಟ್ ಕೂಡ ಉಚಿತವಾಗಿ ಸಿಗ್ತಾ ಇದೆ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಉಚಿತವಾಗಿ ನೀವು ಕಿಟ್ನ ಪಡ್ಕೋಬೇಕು ಅಂದರೆ ಎಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಆ್ಯಂಡ್ ಜೊತೆಗೆ ಅದಕ್ಕೇನಾದರೂ ಅಮೌಂಟ್ ಕೂಡ ಪೇ ಮಾಡಬೇಕಾ, ಅದಕ್ಕೇನಾದರೂ ಅಮೌಂಟ್ ಕಟ್ಟಬೇಕಾ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ಏನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಏನು ಪ್ರತಿ ತಿಂಗಳು ಕೂಡ 10 kgನ ಅಕ್ಕಿನ ಪಡ್ಕೊಳ್ತಾ ಇದ್ರಲ್ವ, ಸೊ ಆ ರೀತಿಯಾಗಿ ಇನ್ನು ಮುಂದೆ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಮುಂಚೆ ಯಾವ ಥರ ಆಯಿತು ಅಂದರೆ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವು 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಕೊಡೋದಕ್ಕಾಗಲಿಲ್ಲ. ಅವರು 5 kg ಅಕ್ಕಿನ ಕೊಡ್ತಾಯಿದ್ರು. ಇನ್ನುಳಿದಂಥ 5 kgನ ಹಣದ ರೂಪದಲ್ಲಿ ಅವರ ಒಂದು ಬ್ಯಾಂಕ್ ಖಾತೆಗೆ ಹಾಕ್ತಾಯಿದ್ರು. ಅಂದರೆ ರೇಷನ್ ಕಾರ್ಡ್ ಯಾರ ಹೆಸರಲ್ಲಿರ್ತಿತ್ತು ಅವರ ಒಂದು ಬ್ಯಾಂಕ್ ಖಾತೆಗೆ ಹಾಕ್ತಾಯಿದ್ರು. ಆ ರೀತಿ ಕೂಡ ಪ್ರಾಸೆಸ್ ನಡೀತಾ ಇತ್ತು. ಆ್ಯಂಡ್ ಮೊನ್ನೆ ಬಂದುಬಿಟ್ಟು ಮೊನ್ನೆ ಅಂದರೆ ಸ್ವಲ್ಪ ದಿನಗಳ ಹಿಂದೆ ಮತ್ತೆ ಸಿಸ್ಟಮ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಸೊ ಪ್ರತಿ ತಿಂಗಳು ಕೂಡ 10 kgನ ಅಕ್ಕಿನ ಕೊಡೋದಕ್ಕೆ ಶುರು ಮಾಡಿದ್ರು ಸರ್ಕಾರದವರು. 5 kg ಅಕ್ಕಿ ಬಂದುಬಿಟ್ಟು ರಾಜ್ಯ ಸರ್ಕಾರ ಕೊಡ್ತಾಯಿತ್ತು. ಇನ್ನು ಉಳಿದಂಥ 5 kg ಬಂದುಬಿಟ್ಟು ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು. ಇನ್ನು ಮುಂದೆ 5 kg ಅಕ್ಕಿ ಸರ್ಕಾರ ಇನ್ನು ಮುಂದೆ 5 kg ಅಕ್ಕಿನ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದರ ಬದಲಾಗಿ ಇನ್ನು ಮುಂದೆ ನಾವು ಆಹಾರ ಕಿಟ್ಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಆಹಾರ ಕಿಟ್ಟಲ್ಲಿ ಏನೇನಿರುತ್ತಪ್ಪ ಅಂಥೇಳಿ ಮೊದಲನೇದಾಗಿ ನೋಡೋದಾದರೆ, ಈ ಆಹಾರ ಕಿಟ್ಟಲ್ಲಿ ಬಂದುಬಿಟ್ಟು ತೊಗರಿಬೇಳೆ ಇರುತ್ತೆ, ಉಪ್ಪು ಇರುತ್ತೆ, ಕಾಫಿ ಪೌಡರ್ ಇರುತ್ತೆ, ಟೀ ಪೌಡರ್ ಇರುತ್ತೆ ಆ್ಯಂಡ್ ಎಣ್ಣೆ ಇರುತ್ತೆ ಆ್ಯಂಡ್ 2 kg ಗೋಧಿನೂ ಕೂಡ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ದಿನಸಿ ಐಟಮ್ನ ಕೊಡ್ತಾ ಇರೋವಂಥದ್ದು. ಈಗ ಹಾಗಾದರೆ ನೀವು ಕೇಳ್ಬೋದು, ಈ ಥರ ಸಡನ್ನಾಗಿ ಚೇಂಜ್ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಈಗ 10 kgನ ಏನು ಸರ್ಕಾರದವರು ಪ್ರತಿ ತಿಂಗಳು ಕೊಡ್ತಾಯಿದ್ರು ಅದನ್ನು ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ದುರ್ಬಳಕೆ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಪ್ಪ ದುರ್ಬಳಕೆ ಮಾಡ್ತಾಯಿದ್ದಾರೆ ಅಂತಂದರೆ, ಅವರಿಗೆ ಹೆಚ್ಚಾಗಿ ಅಂದರೆ ಅವ್ರು ಏನು 10 kg ಕೊಡ್ತಾಯಿದ್ರು ಆ ಒಂದು ಅಕ್ಕಿ ಕೂಡ ಹೆಚ್ಚಾಗಿ ಏನು ಮಾಡ್ತಾಯಿದ್ರು, ಬೇರೆ ಕಡೆ ಮಾರಾಟವನ್ನು ಕೂಡ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಕಡೆ ಈ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರ ಕೂಡ ಸರ್ಕಾರಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು. ಹಾಗಾಗಿಬಿಟ್ಟು ನಾವು ಈ ಒಂದು 10 kg ಅಕ್ಕಿನ ಕೊಡೋದು ಏನಕ್ಕಪ್ಪ ಅಂದರೆ, ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಜನಗಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಪ್ರತಿ ತಿಂಗಳು 10 kgನ ಕೊಡ್ತಾಯಿದ್ರೆ ಅದನ್ನು ಜನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸರ್ಕಾರದವರು ಈ ರೀತಿಯಾಗಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ನಿಮ್ಗೆ ಏನಿದೆ ಇನ್ನು ಮುಂದೆ ನಿಮಗೆ 10 kg ಅಕ್ಕಿ ಬದಲಾಗಿ 5 kgನ ಮಾತ್ರ ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನುಳಿದಂಥ 5 kgನ ಬಂದುಬಿಟ್ಟು ದಿನಸಿ ಐಟಮ್ಗಳನ್ನ ಕೊಡ್ತಾ ಇದ್ದೀವಿ, ಅಂದರೆ 5 ದಿನಸಿ ಐಟಮ್ಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಸಾಕಷ್ಟು ಜನಗಳಿಗಿರ್ಬೋದು ಈ ಒಂದು ಆಹಾರ ಕಿಟ್ನ ಪಡ್ಕೋಬೇಕು ಅಂದರೆ ಎಲ್ಲಾದರೂ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಏನಾದರೂ ಅಮೌಂಟ್ ಪೇ ಮಾಡಬೇಕಾ ಅಂತ ಕೂಡ ನಿಮಗೆ ಡೌಟ್ ಕೂಡ ಬಂದಿರ್ಬೋದು. ಆದರೆ ಈ ಒಂದು ಆಹಾರ ಕಿಟ್ನ ನೀವು ಪಡ್ಕೋಬೇಕು ಅಂದರೆ ಇಲ್ಲಿ ಕೂಡ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕೋದು ಬೇಕಿಲ್ಲ ಆ್ಯಂಡ್ ಯಾವುದೇ ರೀತಿಯ ಒಂದು ಅಮೌಂಟ್ ಕೂಡ ಪೇ ಮಾಡೋದು ಬೇಕಾಗಿಲ್ಲ. ಪ್ರತಿ ತಿಂಗಳು ಕೂಡ ಯಾವ ರೀತಿ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು 10 kg ಅಕ್ಕಿನ ಪಡ್ಕೊಳ್ತಾ ಇದ್ರೆ ಇದೇ ರೀತಿ ಕೂಡ ಹೋಗ್ಬಿಟ್ಟು ಇನ್ನು ಮುಂದೆ ಕೂಡ 5 kg ಅಕ್ಕಿನ ಪಡ್ಕೊಳ್ತೀರಾ. ಜೊತೆಗೆ ಇನ್ನುಳಿದಂಥ 5 kg ಅಕ್ಕಿ ಬದಲಾಗಿ 5 ದಿನಸಿ ಐಟಮ್ಗಳನ್ನ ಪಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಸೊ ಇದೊಂದು ಖುಷಿ ವಿಚಾರ. ಇದು ಆದಷ್ಟು ಬೇಗ ಜಾರಿಗೆ ತರ್ತೀವಿ, ಮುಂದಿನ ತಿಂಗಳಿಂದಲೂ ಕೂಡ ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರದವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ದಿನಸಿ ಐಟಮ್ ಬಗ್ಗೆ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಗೇನು ಪ್ರತಿ ತಿಂಗಳು 10 kg ಹಣ ಅಕ್ಕಿ ಸಿಗ್ತಾಯಿತ್ತು ಅದು ಇನ್ನು ಮುಂದೆ ಸಿಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕಪ್ಪ ಆ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನೀವೇನು ಸರ್ಕಾರದವ್ರಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಪಂಚ ಗ್ಯಾರಂಟಿಗೋಸ್ಕರ ಅಂದರೆ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದು, ಅದಕ್ಕೆ ಅಮೌಂಟ್ನ ಅಡ್ಜಸ್ಟ್ ಮಾಡೋದ್ರಲ್ಲೇ ಸಾಕಾಗ್ತಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಅನ್ನಭಾಗ್ಯ ಯೋಜನೆ ಏನು ಫಲಾನುಭವಿಗಳಿಗೆ
ಅಕ್ಕಿ ಕೊಡಬೇಕು ಅಂದರೆ ಆ ಒಂದು ಅಕ್ಕಿ ಬಂದುಬಿಟ್ಟು ಆಹಾರ ಇಲಾಖೆಯಿಂದ ಏನು ಸಾಗಾಣಿಕೆ ಮಾಡೋದಕ್ಕೆ ಲಾರಿ ಮುಖಾಂತರ ಬರಬೇಕು ಅಂತಲೇ ಹೇಳ್ಬೋದು. ಸೊ ಲಾರಿ ಡ್ರೈವರ್ಗಳೇನಿರ್ತಾರೆ, ಲಾರಿ ಓನರ್ಗಳೇನಿರ್ತಾರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ₹1 ಕೂಡ ಹಣವನ್ನು ಕೊಟ್ಟಿಲ್ಲ ಅಂತ ಇಲ್ಲಿ ತಿಳಿದು ಬಂದಿರೋಂಥ ವಿಚಾರ ಅಂತಲೇ ಹೇಳ್ಬೋದು. ಸೊ ಹಾಗಾಗಿಬಿಟ್ಟು ಇನ್ನು ಮುಂದೆ ಏನು ಪ್ರತಿದಿನ ಕೂಡ ಹೋಗ್ಬಿಟ್ಟು ಲಾರಿ ಮುಖಾಂತರ ಆಹಾರ ಇಲಾಖೆಯಿಂದ ಅಕ್ಕಿನ ತೊಗೊಂಡ್ಬಿಟ್ಟು ಏನು ರೇಷನ್ ಡಿಪೋಗೆ ಬಂದುಬಿಟ್ಟು ಹಾಕ್ತಾಯಿದ್ರು, ಅದು ಇನ್ನು ಮುಂದೆ ಬರೋದಿಲ್ಲ. ಇನ್ನು ಮುಂದೆ ನಾವು ಲಾರಿಗಳನ್ನ ರೋಡ್ಗೆ ಇಳಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರದವರು ಏನು ಕ್ರಮ ತಗೊಳ್ತಾರೆ ಅಂತ ಹೇಳಿ ನಾವು ನೋಡಬೇಕಾಗಿದೆ. ಯಾಕಂದರೆ 1000 ಕೋಟಿ ಅಷ್ಟು ಹಣವನ್ನು ಅವರು ಸ್ಯಾಲ್ರಿಯನ್ನು ಕೊಡಬೇಕಾಗಿದೆ, ಅವರು ಕೂಲಿ ಖರ್ಚನ್ನ ಕೊಡಬೇಕಾಗಿದೆ ಅಂತಲೇ ಹೇಳ್ಬೋದು. ಸೊ ಅವರ ಸ್ವಂತ ದುಡ್ಡನ್ನ ಬಳಸ್ಕೊಂಡ್ಬಿಟ್ಟು ಈ ಥರ ಲಾರಿಗೆ ಪೆಟ್ರೋಲ್ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಸಮಸ್ಯೆಗಳಿಗೆ ಅಥವಾ ರಿಪೇರಿಗೆ ಆಗಿರ್ಬೋದು ಅದಕ್ಕೆ ಅವರ ಸ್ವಂತ ಹಣವನ್ನು ಬಳಸ್ಕೊಳ್ತಾ ಇದ್ದೀವಿ ಅಂತ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಅಂತಲೂ ಕೂಡ ನಾವು ನೋಡಬೇಕಾಗಿದೆ. ಆ್ಯಂಡ್ ಮುಂದಿನ ತಿಂಗಳಿಂದ ನಮಗೆ ಏನೋ ಅಕ್ಕಿನ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಕೂಡ ನಾವು ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಮಾಹಿತಿ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ.